ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕರಾವಳಿಯ ಭಾಗದಲ್ಲಿ ವಿಶಿಷ್ಟವಾದ ತುಂಬಾ ರುಚಿಕಟ್ಟಾದ ಫೇಮಸ್ ಆದ ಚಿಕನ್ ಸುಕ್ಕವನ್ನ ಮಾಡೋದು ಹೇಗೆ ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಚಿಕನ್ ಸುಕ್ಕ ಮಾಡೋದಕ್ಕೆ ಏನೇನ್ ರೆಸಿಪಿ ಬೇಕು ಎಲ್ಲವನ್ನ ನಾನು ತಿಳಿಸಿಕೊಡ್ತೇನೆ, ನೋಟ್ ಮಾಡಿ ಇಟ್ಕೊಳ್ಳಿ. ಚಿಕನ್ ಸುಕ್ಕ ಮಾಡುವುದಕ್ಕೆ ಬೇಕಾಗುವ ಪದಾರ್ಥಗಳು: 1 kg ಚಿಕನ್, 3 ರಿಂದ 4 ಈರುಳ್ಳಿ, 2 ರಿಂದ 3 ಟೊಮೆಟೊ, 2 ರಿಂದ 3 ಹಸಿಮೆಣಸಿನಕಾಯಿ, 3 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 5 ರಿಂದ 6 ಚಮಚ ಚಿಕನ್ ಮಸಾಲಾ ಪೌಡರ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಚಿಕನ್ ಸುಕ್ಕ ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯಲ್ಲಿ 5 ರಿಂದ 6 ಚಮಚ ಎಣ್ಣೆಯನ್ನು ಹಾಕಿ ಕಾಯಿಸಿಕೊಳ್ಳಬೇಕು. ನಂತರ ತುಂಡು ಮಾಡಿ ಇಟ್ಟುಕೊಂಡ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಮತ್ತು ಕತ್ತರಿಸಿದ ಟೊಮೊಟೊ ಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿ ನಂತರ 2 ರಿಂದ 3 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಕಟ್ಟು ಮಾಡಿದ ಚಿಕನ್ ಅನ್ನು ಶುದ್ಧ ನೀರಿನಿಂದ 2-3 ಸಲ ತೊಳೆದು ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಮಸಾಲಾ ಪುಡಿಯನ್ನು ಹಾಕಿ ಚೆನ್ನಾಗಿ ಬೆರೆಸಿ ನಂತರ 2 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡಬೇಕು. ನಂತರ ಒಂದು ಪಾತ್ರೆಯಲ್ಲಿ ಕಾಯಿ ತುರಿ ಫ್ರೈ ಮಾಡಿ ಚಿಕನ್ ಸುಕ್ಕದ ಪಾತ್ರೆಯಲ್ಲಿ ಕೊತ್ತಂಬರಿ ಸೊಪ್ಪು ಸಮೇತ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕರಾವಳಿ ಭಾಗದ ಚಿಕನ್ ಸುಕ್ಕ ರೆಡಿ. ನಾವು ಹೋಟೆಲ್ಗೆ ಹೋಗಿ ತಿನ್ನುವ ಬದಲು ಮನೆಯಲ್ಲಿ ಫ್ಯಾಮಿಲಿ ಸಮೇತ ತಿಂದರೆ ಎಷ್ಟು ಖುಷಿಯಾಗುತ್ತೆ. ಚಿಕನ್ ಸುಕ್ಕವನ್ನು ನೀರ್ದೋಸೆ, ಚಪಾತಿ, ಅನ್ನದ ಜೊತೆ ತಿನ್ನಬಹುದು. ಚಿಕನ್ ಸುಕ್ಕ ಮಾಡುವುದು ಹೇಗೆ ಎಂದು ನೋಡಿದ್ದೀರಿ ಅಲ್ವಾ? ಅದೇ ರೀತಿ ನಿಮ್ಮ ಮನೆಯಲ್ಲಿ ಮಾಡಿ ತಿನ್ನಿ. ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.